ಕಾನೂನು ಸಚಿವರ ವಿರುದ್ಧ ಕ್ರಮಕ್ಕೆ ಈಗ ಒತ್ತಾಯವನ್ನು ಮಾಡಲಾಗ್ತಿದೆ. ಕಾನೂನು ಸಚಿವರ ವಿರುದ್ಧವಾಗಿ ಈಗ ಕ್ರಮವನ್ನ ತೆಗೆದುಕೊಳ್ಳಿ ಅಂತಿದ್ದಾರೆ. ಕಾನೂನು ಸಚಿವರ ವಿರುದ್ಧ ಕ್ರಮಕ್ಕೆ ಒತ್ತಾಯಗಳನ್ನ ಮಾಡಲಾಗ್ತಿದೆ. ಕಾನೂನು ಸಚಿವರ ವಿರುದ್ಧ ಇನ್ನು ಶಾಸಕರ ವಿರುದ್ಧ ಕ್ರಮವನ್ನ ನೀವು ಕೈಗೊಳ್ಳಿ ಅನ್ನೋದಾಗಿ ವಿಧಾನಸಭೆಯಲ್ಲಿ ಶಾಸಕ ಸುನೀಲ್ ಕುಮಾರ್ ಆಗ್ರಹಿಸುತ್ತಿದ್ದಾರೆ. ಕಾನೂನು ಸಚಿವರನ್ನ ಸೇರಿಸಿ ನೀವು ಕ್ರಮವನ್ನ ತೆಗೆದುಕೊಳ್ಳಬೇಕು. ಗವರ್ನರ್ಗೆ ಶಿಷ್ಟಾಚಾರದಲ್ಲಿ ಗೌರವವನ್ನ ಕೊಟ್ಟಿಲ್ಲ ಇವರೆಲ್ಲ. ಶಾಸಕರು ರಾಜ್ಯಪಾಲರಿಗೆ ಅನುಚಿತ ವರ್ತನೆಯನ್ನ ತೋರಿದ್ದಾರೆ. ಒಂದಿಷ್ಟು ಪ್ರೋಟೋಕಾಲ್ಗಳಿರ್ತದೆ, ಅದನ್ನ ಉಲ್ಲಂಘಿಸಿದ್ದಾರೆ ಇವರೆಲ್ಲ. ಆ ನಿಟ್ಟಿನಲ್ಲಿ ಕಾನೂನು ಸಚಿವರ ಮೇಲೆ ಈಗ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಬಿಜೆಪಿಯ ಶಾಸಕರಾಗಿರುವಂತ ಸುನೀಲ್ ಕುಮಾರ್ ಅವರು ಆಗ್ರಹಿಸುತ್ತಿದ್ದಾರೆ. ಕಾನೂನು ಸಚಿವರನ್ನ ಸೇರಿಸಿ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಇವರೆಲ್ಲರ ಮೇಲೂ ಕ್ರಮ ಆಗಬೇಕು. ಅಂದ್ರೆ ಗವರ್ನರ್ ಯಾವಾಗ ಭಾಷಣವನ್ನ 2 ಸಾಲ ಮಾತ್ರ ಓದಿ ನಿರ್ಗಮಿಸುವಂತ ಸಂದರ್ಭ ಬಂತಲ್ಲ, ಆಗ ದಿಢೀರಂತ ಅವರನ್ನ ತಡೆಯೋದಕ್ಕೆ ಹೋದ್ರು. ಒಂದಿಷ್ಟು ಜನ ಧಿಕ್ಕಾರಗಳನ್ನ ಕೂಗಿದ್ರು, ಕೈ ಬೆರಳುಗಳನ್ನ ತೋರಿಸಿದ್ರು, ನುಗ್ಗೋದೆಲ್ಲ ಶುರು ಆಗ್ಬಿಡ್ತು. ಹಾಗಾಗಿ ಒಂದು ಪ್ರೋಟೋಕಾಲ್ ಇರುತ್ತೆ. ರಾಜ್ಯಪಾಲರು ಬರ್ತಾರೆ ಅಥವಾ ಮುಖ್ಯಮಂತ್ರಿಗಳು ಬರ್ತಾರೆ ಅಂತಂತಂದ್ರೆ ಆ ರೀತಿಯಾದಂಥ ಶಿಷ್ಟಾಚಾರ ಇರುತ್ತೆ. ಹೀಗಾಗಿ ಅವರಿಗೆ ಗೌರವ ಕೊಟ್ಟಿಲ್ಲ, ಅನುಚಿತ ವರ್ತನೆ ಇದು, ಅವರೆಲ್ಲರ ಮೇಲೂ ಕೂಡ ಕ್ರಮ ಆಗಲೇಬೇಕು ಅಂತ ಸದನದಲ್ಲಿ ಬಿಜೆಪಿಯ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಕಾರ್ಕಳ ಗರಂ ಆಗಿ ಪ್ರಶ್ನೆಗಳನ್ನೆತ್ತಿದ್ದಾರೆ. ನಿಮ್ಮ ರಾಜಕಾರಣ ಕಾರಣಕ್ಕೋಸ್ಕರ ರಾಜ್ಯಪಾಲರ ಭಾಷಣ ಹೇಗೆ ಮಾಡಿದ್ರು ಅನ್ನೋದನ್ನ ಒಂದನೇ ನಿರ್ಣಯ ಮೇಲೆ ಮಾತಾಡೋಣ, ಏನು ತೊಂದರೆ ಇಲ್ಲ. ಒಬ್ಬ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆಯಿಂದ ಬಂದು ಇಲ್ಲಿ ಭಾಷಣ ಮಾಡಿದಾಗ ಅವರು ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿಯನ್ನೇ ಮಂಡನೆ ಮಾಡಿದ ನಂತರ ಸರ್ಕಾರ ನಡ್ಕೊಂಡಂತ ರೀತಿ ಏನು, ಅದು ಸದನದಲ್ಲಿ ನಡ್ಕೊಂಡಂತ ರೀತಿ ಏನು? ಕರ್ನಾಟಕದ ಸದನಕ್ಕೆ ಭಾರಿ ಒಳ್ಳೆಯ ವ್ಯವಸ್ಥೆ ಇದೆ ಅಂತೇಳಿ ತುಂಬಾ ಜನ ಭಾಷಣ ಮಾಡಿದ್ದು ನಾವೆಲ್ಲರೂ ಕೂಡ ನೋಡಿದೀವಿ. ನೀವು ಈ ಪೀಠದಲ್ಲಿ ನಡೆಸಿದಂತ ಮೊದಲನೇ ಅಧಿವೇಶನ ನಾನು ನಿಮಗೆ ನೆನಪು ಮಾಡ್ತೀನಿ, 2023ರಲ್ಲಿ ಆ ಸದನದ ಪೀಠಕ್ಕೆ ನೀವು ಬಂದ್ರಿ. ಮೊದಲ ಅಧಿವೇಶನದಲ್ಲೇ ಇಲ್ಲಿ 9 ಜನರನ್ನು ಸಸ್ಪೆಂಡ್ ಮಾಡಿದ್ರಿ ನೀವು. ನಿಮಗಿನ್ನೂ ಆ ಪೀಠದ ಅನುಭವ ಇತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಮೊದಲ ಅಧಿವೇಶನದಲ್ಲೇ 9 ಜನರನ್ನು ಸಸ್ಪೆಂಡ್ ಮಾಡಿದ್ರಿ. ಏನಕ್ಕೆ ಅಂದ್ರೆ ಸದನ ಪೀಠಕ್ಕೆ ಅಗೌರವ ತೋರಿದ್ರು ಅಂತ. ಅದಾದ ನಂತರ ಮತ್ತೆ 18 ಜನರನ್ನ ಸರ್ಕಾರ ಯಾವುದೋ ಮೋಷನ್ ಮೂವ್ ಮಾಡ್ತು 348ರಲ್ಲಿ ಅಂತಂದಾಗ ಮತ್ತೆ 18 ಜನರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ರಿ. ಆಯ್ತು ಕೂತ್ಕೊಳ್ಳಿ. ಈಗ ನೀವು ನೀವು ಕೂತ್ಕೊಳ್ಳಿ. ನಿಮಗೆ ಅಪಮಾನ ಮಾಡ್ತಾ ಇದ್ದಾರೆ, ಅನುಭವ ಇಲ್ಲ ಅಂತ ಹೇಳಿ. ಆಯ್ತು, ಬೇಗ ಮುಗಿಸಿ. ಮಾನ್ಯ ಅಧ್ಯಕ್ಷ, ನಿಮಗೆ ಆಯ್ತು, ನೀವೇನ್ ಮಾಡ್ತಿದ್ದೀರಿ? ಮಾಡ್ತಾ ಇದ್ದಾರೆ. ಕೂತ್ಕೊಳ್ಳಿ. ಈ ಸದಸ್ಯರು